ಮಡಿಕೇರಿ ವ್ಯಾಪ್ತಿಯಲ್ಲಿ ಮಳೆ ತನ್ನ ರೌದ್ರಾವತಾರ ಪ್ರದರ್ಶಿಸುತ್ತಿದೆ. ಕಳೆದ 3 ದಿನಗಳಿಂದ ಪುಷ್ಯ ಮಳೆಯ ಆರ್ಭಟಕ್ಕೆ ಜನಜೀವನ ತತ್ತರಿಸುವಂತಾಗಿದೆ. ಜೂನ್ ಬಳಿಕ ಇದೇ ಮೊದಲ ಬಾರಿಗೆ ಮಳೆಯ ಗರ್ಜನೆ ಹೆಚ್ಚಿರುವುದರಿಂದ ಸಣ್ಣ ಪುಟ್ಟ ಹಾನಿಗಳು ಘಟಿಸಿವೆ. ಮಡಿಕೇರಿಯಲ್ಲಿ ನಿರ್ಮಾಣ ಹಂತದ ಮನೆಯೊಂದರ ಹಿಂಬದಿಯ ಭಾರೀ ಕಾಂಪೌಂಡ್ ಕುಸಿದಿದ್ದು ಅಪಾರ ಹಾನಿಯಾಗಿದೆ. ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಬಳಿ ಕೋರ್ಟ್ ರಸ್ತೆಯ ಎಡಬದಿಯಲ್ಲಿರುವ ಮುಳಿಯ ಲೇಔಟಿನಲ್ಲಿ ಐಲಪಂಡ ಬಿದ್ದಪ್ಪ ಎಂಬುವರಿಗೆ ಸೇರಿದ ಕಾಂಪೌಂಡ್ ಶನಿವಾರ ಬೆಳಿಗ್ಗೆ ಕುಸಿದಿದೆ. ಇಳಿಜಾರು ಪ್ರದೇಶದಲ್ಲಿದ್ದ ಕಾಂಪೌಂಡ್ ಕುಸಿದ ರಭಸಕ್ಕೆ ಮನೆಯು ಅಪಾಯದ ಅಂಚಿನಲ್ಲಿದೆ. ವರ್ಷದ ಹಿಂದೆ ಬಿದ್ದಪ್ಪ ಅವರು ಖರೀದಿಸಿದ್ದ ಈ ಜಾಗದಲ್ಲಿ ಮನೆ ನಿರ್ಮಿಸಲಾಗಿದ್ದು, ಹಿಂಬದಿಯ ಇಳಿಜಾರಿಗೆ ಮಣ್ಣು ಸೇರಿಸಿ ಸಮತಟ್ಟು ಮಾಡಿದ ಬಳಿಕ ಅಲ್ಲಿ ಕಾಂಪೌಂಡ್ ನಿರ್ಮಿಸಲಾಗಿತ್ತು. ಪರಿಣಾಮವಾಗಿ ಭಾರೀ ಮಳೆಯಿಂದ ನೆಲ ಸಡಿಲಗೊಂಡು ಕಾಂಪೌಂಡ್ ಕೊಚ್ಚಿ ಹೋಗಿದೆ. ಬಿದ್ದಪ್ಪ ಅವರ ಪತ್ನಿ ಲಲಿತಾ ಈ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿದ್ದಾರೆ. ಸ್ವಲ್ಪ ಒಳಗೆ ಕೆಲಸ ಬಾಕಿ ಇತ್ತು. ಬೆಳಿಗ್ಗೆ 8 ಗಂಟೆ 9 ಗಂಟೆ ಒಳಗೆ ಸಡನ್ ಆಗಬೇಕು. ಮತ್ತು ಕಟ್ಟಿ 1 ವರ್ಷ ಆಗಿದೆ. ಲಾಸ್ಟ್ ಮೇಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಬೆಳಿಗ್ಗೆ ಚೆನ್ನಾಗಿ ಅದೇ ಸ್ವಲ್ಪ ಬಿರುಕು ಪ್ಯಾಕ್ ಬಂದು ಸ್ವಲ್ಪ ಟೈಲ್ಸ್ ಎಲ್ಲ ಕೆಳಗೆ ಆಗಿತ್ತು. ನೋಡ್ತಾ ಇದ್ದಾಗೆ ಒಂದೇ ಸಮಯಕ್ಕೆ ಕಾಂಪೌಂಡ್ ಎಲ್ಲ ಕಾಂಪೌಂಡ್ ಇತ್ತು, ರಿಟರ್ನಿಂಗ್ ವಾಲ್ ಇತ್ತು ಎಲ್ಲ ಗೋಡೆ ಸೈಡಿಂದ ಗೋಡೆ ಸಿಟೌಟ್ ಟೈಲ್ಸ್ ಎಲ್ಲ ಅದಕ್ಕೆ ಹಾಕಿ ಟೈಲ್ಸ್ ಅದಕ್ಕೆ ಎಲ್ಲ ಕೆಲಸ ಮುಗಿದಿತ್ತು ಬಂತಿದೆ. ಇಲ್ಲೀಗ ನಾವು ಬೇರೆ ನೋಡ್ತಾ ಇದ್ದೀವಿ. ಮನೆ ಕೆಲಸದವರಿದ್ದರು ಅದೇ. ಬಿದ್ದಪ್ಪ ಕುಟುಂಬ ಸುಬ್ರಹ್ಮಣ್ಯ ನಗರದಲ್ಲಿ ವಾಸವಿದ್ದು, ಕಾಂಪೌಂಡ್ ಕುಸಿದ ವೇಳೆ ಮನೆಯಲ್ಲಿ ಕಾರ್ಮಿಕರು ಮಾತ್ರ ವಾಸವಿದ್ದರು. ಅದೃಷ್ಟವಶಾತ್ ಯಾರಿಗೂ ಅಪಾಯ ಸಂಭವಿಸಲಿಲ್ಲ. ಸ್ಥಳಕ್ಕೆ ನಗರಸಭಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಕುಸಿದ ಜಾಗಕ್ಕೆ ಪ್ಲಾಸ್ಟಿಕ್ ಹಾಕಿ ಇನ್ನಷ್ಟು ಅಪಾಯ ಸಂಭವಿಸದಂತೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.